SIRನ ಒಂದು ಇವಾಗ ಏನು ಸಮೀಕ್ಷೆ ನಡೀತಾ ಇದೆ, ಆ ಸಮೀಕ್ಷೆ ಎಷ್ಟೋ ಜನಕ್ಕೆ ಇನ್ನೂ ತಲುಪಿಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ. ಇದಕ್ಕೆ ನೀವು ದಾಸನಪುರ ಗ್ರಾಮ ಪಂಚಾಯಿತಿಯಿಂದ ಏನು ಕ್ರಮ ತಗೊಂಡಿದ್ದೀರಿ? ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಗ್ರಾಮ ಪಂಚಾಯತಿಯಿಂದ ಬೆಳಗಿನ ಒಂದು ಸ್ವಚ್ಛತಾ ವಾಹಿನಿಗಳು ಏನು ಹೋಗುತ್ತೆ ಅದರ ಮುಖಾಂತರ ಪ್ರತಿಯೊಂದು ಮನೆಗೂ ತಲುಪುವಂಥ ಸ್ವಚ್ಛತಾ ವಾಹಿನಿಗಳ ಮುಖಾಂತರ ಪ್ರಚಾರಪಡಿಸ್ತಾ ಇದ್ದೀವಿ ಮತ್ತು ತಿಳುವಳಿಕೆ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಬೂತ್ಗಳಿಗೆ BLOಗಳನ್ನು ನೇಮಕಾತಿ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಇವರು ವಾಟರ್ಮ್ಯಾನ್ಗಳನ್ನ ಸಹ ನೇಮಕಾತಿ ಮಾಡಿ ಒಬ್ಬೊಬ್ಬ BLO ಜೊತೆ ಒಬ್ಬೊಬ್ಬರು ಹೋಗ್ತಾರೆ. ಅವ್ರನ್ನ ಮನೆಗೂ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮತ್ತು ವಾರ್ಡ್ಗಳಿಂದ ವಾರ್ಡ್ ಬದಲಾವಣೆಯಾಗಿ SIR ಫಾರಮ್ಗಳು ಬೇರೆ ಬೇರೆ ಕಡೆಯಿಂದ ಇರ್ತವೆ. ಅವನ್ನೆಲ್ಲ ಒಂದು ಕಡೆ ಕ್ರೋಢೀಕರಣ ಮಾಡಿ ಪ್ರತಿಯೊಂದು ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಬರುವಂಥ SIRನ ಮಾಡಿಸುವಂಥ ನಾಗರಿಕರಿಗೂ ಸಹ ನಾವು ಒಂದು ಹೆಲ್ಪ್ ಡೆಸ್ಕ್ ಅಂತ ಮಾಡಿದ್ದೀವಿ. ಇಲ್ಲಿ ಮಾಡಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ವಿಶೇಷಚೇತನರನ್ನು ನಾವು ಅವ್ರನ್ನ SIRನ ಮೊಬೈಲ್ ಅಪ್ಡೇಷನ್ಗೋಸ್ಕರ ನಾವು ನೇಮಕಾತಿ ಮಾಡಿಕೊಂಡು ಅವ್ರ ಕಡೆಯಿಂದ ಕೆಲಸವನ್ನು ಮಾಡಿಸ್ತಾಯಿದ್ದೀವಿ. ಇಲ್ಲಿ ನಾವು ವ್ಯಾಪ್ತಿಯ ಪರಶುರಾಮನ್ನವರು ನಮಗೆ VRW ಆಗಿರ್ತಾರೆ. ಅವ್ರ ಮುಖಾಂತರ ನಾವು ಇಲ್ಲಿಗೆ ಬರುವಂಥ ಮತದಾರರಿಗೆ ಯಾವ ರೀತಿ SIR ಫಾರಮ್ ತುಂಬಬೇಕಾಗುತ್ತೆ ಮತ್ತು ಯಾವ ದಾಖಲೆಗಳು ಬೇಕಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ನಾವು ಇಲ್ಲಿಗೆ ಬಂದಂಥವ್ರನ್ನ ಯಾವ ರೀತಿ ವಾಪಸ್ ಹೋಗದ ರೀತಿ ಮತ್ತು SIR ಫಾರಮನ್ನು ತುಂಬಿ ನಮಗೆ ಮತ್ತೆ ವಾಪಸ್ಸು ನೀಡುವಂಥ ಒಂದು ಪ್ರಕ್ರಿಯೆಗೆ ಸುಗಮವಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವು ಬೂತ್ಗಳಲ್ಲಿ 80% ಆಗಿದೆ SIR ಫಾರಮ್ ವಿತರಣೆ ಆಗಿರೋದು. ಕೆಲವು ಒಂದು ಬೂತ್ಗಳಲ್ಲಿ 60-65%ವರೆಗೂ ಈಗಾಗಲೇ ರೀಚ್ ಆಗಿದ್ದೀವಿ. ಇನ್ನೊಂದು 3-4 ಸಲ ನಾವು ನಮ್ಮ ಪ್ರಗತಿಯನ್ನು ಸಂಪೂರ್ಣವಾಗಿ ಮನೆಗಳಿಗೆ SIR ಫಾರಮ್ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಅದೇ ರೀತಿ ನಾವು ವಾಪಸ್ಸು ಪಡೆಯುವುದಕ್ಕೂ ಕೂಡ ನಾವು ನಾಗರಿಕರಿಗೆ ತಿಳುವಳಿಕೆ ಮೂಡಿಸ್ತಾ ಇದ್ದೀವಿ. ಯಾರು SIR ಫಾರಮನ್ನು ವಾಪಸ್ ಕೊಡೋದಿಲ್ಲ, ಅವರು ಮತದಾರರ ಪಟ್ಟಿಯಿಂದ ಹೊರಗುಳಿತಾರೆ. ಅದರಿಂದ ನಾವು ಎಲ್ಲ ಮತದಾರರಿಗೂ ಮತ್ತು ಸಾರ್ವಜನಿಕರಿಗೆ ಸೂಕ್ತವಾದ ತಿಳುವಳಿಕೆಯನ್ನು ನೀಡಿ ನಮ್ಮ ಈ ಮತದಾನದ ಪಟ್ಟಿಯ ಪರಿಷ್ಕರಣೆ ಕಾರ್ಯದಲ್ಲಿ ನಾವು ಮತ್ತು ನಮ್ಮ ಸಿಬ್ಬಂದಿಯವರು ಮತ್ತು ಕಂದಾಯ ಇಲಾಖೆಯ ನಮ್ಮ ವ್ಯಾಪ್ತಿಯ ಎಲ್ಲ VAಗಳು ಮತ್ತು BLOಗಳು ಮತ್ತು ನಮ್ಮ ಪಂಚಾಯತಿಯ ವಾಟರ್ಮ್ಯಾನು ಕರವಸಲಿಗರು ಕೂಡ ಎಲ್ಲರೂ ಒಂದು ಸಹೋದ್ಯೋಗಿಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಒಳ್ಳೆಯ ಸಹಕಾರದಿಂದ ಕೆಲಸ ಮಾಡ್ತಾಯಿದ್ದೀವಿ ಸರ್. ಸೊ ಈಗ ನೀವೇನು ಹೇಳ್ತಾ ಇದ್ದೀರಾ, ಇವಾಗ ಯಾರಿಗಾದ್ರೂ ಸಾರ್ವಜನಿಕರಿಗೆ SIR ಫಾರ್ಮನ್ನು ತುಂಬಕ್ಕೆ ಬರದೇ ಇದ್ದರೆ ಈ ಒಂದು ಹೆಲ್ಪ್ ಡೆಸ್ಕ್ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ. ಹೌದು, ಅದನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮಾನ್ಯ CEO ಯತೀಶ್ ಸರ್ ಅವರ ನಿರ್ದೇಶನದಂತೆ ನಾವು ಹೆಲ್ಪ್ ಡೆಸ್ಕ್ ಕೌಂಟ್ರನ್ನು ಮಾಡಿದ್ದೀವಿ. ಅದೇ ರೀತಿ ನಮ್ಮ ದೂರವಾಣಿ ಸಂಖ್ಯೆ ಕೂಡ ನಮೂದು ಮಾಡಿದ್ದೀವಿ. ಇಲ್ಲಿ ಆ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿಕೊಂಡು ಇಲ್ಲಿ ಬಂದರೆ ನಾವು ಎಲ್ಲ ಒಂದು ರೀತಿ ಅನುಕೂಲತೆಗಳನ್ನು ಮಾಡಿ SIR ಫಾರಮ್ ತುಂಬಿಸ್ಬಿಟ್ಟು ಅವ್ರ ಕಡೆಯಿಂದ ಪಡ್ಕೊಂಡು ಕಳಿಸ್ಕೊಡ್ತೀವಿ ಸರ್. ನಾನು ರುದ್ರಯ್ಯ ಅಂದ್ಬಿಟ್ಟು ದಾಸನಪುರ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ. ನಾನು ಯಶವಂತ್ ಗಣಪತಿ ಕಾನಡೆ. ನಿಮಗೆ ಈ ಹೆಲ್ಪ್ ಡೆಸ್ಕ್ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಸರ್? ಇವಾಗ ನನಗೆ ಫಾರ್ಮ್ಗಳೆಲ್ಲ ರೀಚ್ ಆಗಿದೆ, ನಾವು ಕಲೆಕ್ಟ್ ಮಾಡ್ಕೊಳ್ತೀನಿ. ನನಗೆ ಅದರಲ್ಲಿ ಫಿಲಪ್ ಮಾಡೋದ್ರಲ್ಲಿ ಸಮಸ್ಯೆ ಬಂದಿದೆ. ನನ್ನ ಹೆಂಡತಿಯವರಿಗೆ ತಂದೆ ತಾಯಿ ತೀರ್ಕೊಂಡು ತುಂಬ ವರ್ಷ ಆಗಿದೆ. ಅವ್ರದ್ದು ಯಾವುದೇ ಒಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಇಲ್ಲ, ಆದರೆ ಕೇರ್ ಆಫ್ ಅಡ್ರೆಸ್ಸು ನಂದಿದೆ. ಇದನ್ನು ನಾನು ಹೆಂಗೆ ಮಾಡಿ ಫುಲ್ ಅಪ್ ಮಾಡಬೇಕು, ಅದಕ್ಕೆ ಏನು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೀನಿ. ಸೊ ಈ ವ್ಯಾಪ್ತಿನಲ್ಲಿ ನೀವು 2002ರ ನಂತರ ಬಂದಿರ್ತಾರೆ? ಹಾಂ, ಅದಕ್ಕಿಂತ ಮೊದಲೇ ಬಂದವರು. ಹೌದು. ಇದು ಎರಡನೇ ಟರ್ಮು ನಿಮ್ಮ ಒಂದು ಸರ್ವೆ ಆಗ್ತಾ ಇದೆ. ಹೌದು. ಯಾವ ರೀತಿ ಈ ಒಂದು ಸಾರ್ವಜನಿಕ ಸರ್, ಅವರ ಸಮಸ್ಯೆ ಒಂದೇ, ಅವ್ರ ಮಿಸ್ಸಸ್ ಅವ್ರದ್ದು ನಮ್ಮ ಮತದಾರರ ಪಟ್ಟಿಲಿಲ್ಲ. ಅದು ಯಾವ ರೀತಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಕೇಳ್ತಾಯಿದ್ದಾರೆ. ಮತ್ತು ಅವ್ರ ತಂದೆ ತಾಯಿಗಳದ್ದು ಯಾವುದೇ ದಾಖಲಾತಿಗಳಿಲ್ಲ. ಆದ್ದರಿಂದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ವಾಸ ಮಾಡ್ತಾಯಿದ್ದಾರೆ. ಸುಮಾರು ಅವರು 25 ವರ್ಷದಿಂದ ಇಲ್ಲಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ, ನಮ್ಮ ದಾಖಲೆಗಳ ಪ್ರಕಾರ 25 ವರ್ಷದಿಂದ ನಮ್ಮ ವ್ಯಾಪ್ತಿಯಲ್ಲೇ ವಾಸ ಇದ್ದಾರೆ. ಯಶವಂತ್ ಕಾನಡೆ ಅವ್ರದ್ದು ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಇದೆ. ಮತ್ತು ಅವ್ರ ಮಿಸ್ಸಸ್ದಿಲ್ಲ. ಅವ್ರ ಮಿಸ್ಸಸ್ ಸೇರ್ಪಡೆ ಮಾಡಲಿಕ್ಕೋಸ್ಕರ ನಾವು ಅವ್ರ ಮನೆಯ ವಾಸದ ಒಂದು ಏನು KEB ಕರೆಂಟ್ ಬಿಲ್ ಇದೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಇದೆ, ಮತ್ತು ಆಧಾರ್ ಕಾರ್ಡು, ಇದನ್ನು ಪ್ರಕ್ರಿಯೆ ಜೊತೆಯಲ್ಲಿ ಅವರ ನಮ್ಮ ಯಶವಂತ್ ಕಾನಡೆ ಅವ್ರದ ಒಂದು ಇದನ್ನು ಜೊತೆ ಸೇರಿಸ್ಕೊಂಡು ಅವ್ರ SIR ಫಾರಮ್ ಭರ್ತಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಅವ್ರು ಇಂಥದ್ದು ದಾಖಲೆಗಳು ಬೇಕು ಅಂತೇಳಿ ಅವ್ರಿಗೆ ತಿಳಿಸಿದ್ದೀವಿ ಸರ್. ಈಗ